ಅನೇಕ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರುವ ಅತಿ ಸುಲಭವಾಗಿ ಇಂಡೋರ್ ಪ್ಲಾಂಟ್ ಆಗಿ ಬೆಳೆಸಬಹುದಾದ ದಿನದ 24 ಗಂಟೆಯೂ ಆಮ್ಲಜನಕ ಬಿಡುಗಡೆ ಮಾಡುವ ಈ ಅಲೋವೆರಾ ಸಸ್ಯ ನಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಇದಕ್ಕೆ ಸಂಸ್ಕೃತದಲ್ಲಿ ಕುಮಾರಿ ಅಂತ ಕರೀತಾರೆ. ಲೋಳೆಸರ ಬ್ಯೂಟಿ ಪ್ರಾಡಕ್ಟ್ಸ್ ನಲ್ಲಿ ಹೆಚ್ಚು ಬಳಸ್ತಾರೆ, ಯಾಕೆಂದ್ರೆ ಇದು ನಮ್ಮ ತ್ವಚೆಯ ಸೌಂದರ್ಯ ಹೆಚ್ಚಿಸುತ್ತೆ. ಆದ್ರೆ ಇದನ್ನು ಬೇರೆ ಬೇರೆ ಸಮಸ್ಯೆಗಳಿಗೆ ನಾವು ಹೇಗೆ ಬಳಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಲೋವೆರಾ ಅನೇಕ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ಅಲೋವೆರಾದಲ್ಲಿರುವ ಲ್ಯೂಪಿಯಾಲ್, ಸ್ಯಾಲಿಸಿಲಿಕ್ ಆಸಿಡ್, ಸಿನಾಮೋನಿಕ್ ಆಸಿಡ್, ಸಲ್ಫರ್ ಇವೇನಿವೆಲ್ಲ ಇವು ಆಂಟಿಸೆಪ್ಟಿಕ್ ಮತ್ತು ಅನಾಲ್ಜೆಸಿಕ್ ಗುಣ ಹೊಂದಿವೆ. ಇವು ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಯನ್ನು ನಿರ್ಬಂಧಿಸುವ ಗುಣ ಹೊಂದಿವೆ. ಇದರ ಅನಾಲ್ಜೆಸಿಕ್ ಗುಣದಿಂದಲೇ ಲೋಳೆಸರದ ಎಲೆಯ ತಿರುಳು ಗಾಯದ ಮೇಲೆ ಹಚ್ಚಿದ್ರೆ ನೋವು ಕಡಿಮೆ ಆಗೋದಲ್ದೇನೆ ಗಾಯ ಬೇಗ ವಾಸಿಯಾಗುತ್ತದೆ. ಸುಟ್ಟ ಗಾಯ ಕೂಡ ಬೇಗ ಕಡಿಮೆ ಮಾಡುತ್ತೆ. ಇದು ಲೋಳೆಸರದಲ್ಲಿ 99% ನೀರಿರೋದ್ರಿಂದ ಇದು ನಮ್ಮ ಚರ್ಮವನ್ನು ಹೈಡ್ರೇಟ್ ಮಾಡುತ್ತೆ. ಅಂದ್ರೆ ಡ್ರೈ ಸ್ಕಿನ್ ಸಮಸ್ಯೆ ಅದೇನಿದೆ ಅಲ್ಲ, ಅದು ಆ ಸಮಸ್ಯೆಯನ್ನು ನಿವಾರಿಸುತ್ತೆ, ಚರ್ಮವನ್ನು ಮೃದುಗೊಳಿಸುತ್ತದೆ. ಲೋಳೆಸರ ಫೈಬ್ರೋಬ್ಲಾಸ್ಟ್ ಅನ್ನು ಕೊಲಾಜನ್ ಮತ್ತು ಎಲಾಸ್ಟಿನ್ ಫೈಬರ್ಗಳನ್ನು ತಯಾರಿಸಲು ಉತ್ತೇಜಿಸುತ್ತದೆ. ಇದರಿಂದ ನಮ್ಮ ಚರ್ಮದಲ್ಲಿ ಬೇಗ ಸುಕ್ಕು ಉಂಟಾಗೋದಿಲ್ಲ. ಮತ್ತು ಲೋಳೆಸರದಲ್ಲಿರುವ ಅಮೈನೋ ಆಮ್ಲಗಳು ನಮ್ಮ ಚರ್ಮವನ್ನು ಮೃದುಗೊಳಿಸುತ್ತವೆ. ಇದರಲ್ಲಿರುವ ಸತು ಏನಿದೆಲ್ಲ, ಜಿಂಕ್, ಅದು ಆಸ್ಟ್ರಿಂಜೆಂಟ್ ಆಗಿ ವರ್ತಿಸುತ್ತದೆ. ಅಂದ್ರೆ ನಮ್ಮ ಚರ್ಮದ ರಂಧ್ರಗಳನ್ನು ಟೈಟ್ ಮಾಡುತ್ತೆ. ಹೀಗೆ ಈ ಅದ್ಭುತವಾದ ಲೋಳೆಸರ ಆಂಟಿ ಏಜಿಂಗ್ ಗುಣ ಹೊಂದಿದೆ. ಲೋಳೆಸರದ ತಿರುಳು ತೆಗೆದು ಮಿಕ್ಸ್ ಮಾಡಿದಾಗ ಅದು ಏನು ರಸದಂತೆ ಏನಾಗುತ್ತಲ್ಲ, ಅದರಲ್ಲಿ 2 ಚಮಚ ಮೆಂತೆ ಕಾಳನ್ನು ರಾತ್ರಿ ನೆನೆ ಹಾಕಿ ಅದನ್ನು ಬೆಳಗ್ಗೆ ರುಬ್ಬಿಕೊಂಡು ತಲೆಗೆ ಹಚ್ಕೊಂಡ್ರೆ ಆಮೇಲೆ 1 ಗಂಟೆ ನಂತರ ಸ್ನಾನ ಮಾಡಬೇಕು. ಹೀಗೆ ನಾವು ವಾರಕ್ಕೊಂದ್ಸಲ ಮಾಡ್ತಾ ಬಂದ್ರೆ ಏನಾಗುತ್ತೆ, ಇಲ್ಲಿ ನಮ್ಮ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಅಷ್ಟೇ ಅಲ್ಲ, ದೀರ್ಘಕಾಲದವರೆಗೆ ಕಪ್ಪಾಗಿ ಕೂಡ ಇರುತ್ತೆ. ಮತ್ತು ತಲೆ ಹೊಟ್ಟು ಡ್ಯಾಂಡ್ರಫ್ ಕೂಡ ಏನಂತಂದ್ರೆ ಇದರಿಂದ ನಿವಾರಣೆ ಆಗುತ್ತೆ. ಇನ್ನು ಬಿಳಿ ಸೆರಗು ಸಮಸ್ಯೆ ಆಗಿರಬಹುದು, ಋತುಸ್ರಾವದ ಸಮಯದಲ್ಲಿ ಹೊಟ್ಟೆ ನೋವಿದ್ದಾಗ ಈ ಲೋಳೆಸರ ಏನಿದೆಯಲ್ಲ, ಇದು ತುಂಬಾ ಅದ್ಭುತವಾದ ಕೆಲಸ ಮಾಡುತ್ತೆ. ಇಲ್ಲೇನ್ ಮಾಡ್ಬೇಕಂತಂದ್ರೆ 2 ಚಮಚ ಲೋಳೆಸರದ ತಿರುಳಿನ ರಸ, ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ಬೆಲ್ಲದೊಂದಿಗೆ ದಿನಕ್ಕೆ 1 ಸಲ ನಾವು 7 ದಿನಗಳವರೆಗೆ ಸೇವಿಸಿದ್ರೆ ಈ ಸಮಸ್ಯೆ ಏನಿದೆಯಲ್ಲ ಇದು ಕಡಿಮೆ ಆಗುತ್ತೆ. ಕಣ್ಣು ಉರಿ, ಕಣ್ಣು ಕೆಂಪು ಇದ್ದಾಗ ಈ ಅಲೋವೆರಾದ ಲೋಳೆಯನ್ನು ಕಣ್ಣಿನ ರೆಪ್ಪೆ ಮೇಲ್ಭಾಗದಲ್ಲಿ 10 ರಿಂದ 15 ನಿಮಿಷ ಇಡೋದ್ರಿಂದ ಏನಾಗುತ್ತೆ, ಇಲ್ಲಿ ಉರಿ ಏನಿದೆಯಲ್ಲ ಅದು ತಕ್ಷಣ ಕಡಿಮೆ ಆಗುತ್ತೆ. ಲೋಳೆಸರ ಉತ್ತಮ ಜೀರ್ಣಕಾರಿ ಗುಣ ಹೊಂದಿರೋದ್ರಿಂದ ಇದರ ಸೇವನೆಯಿಂದ ಮಲಬದ್ಧತೆ ಉಂಟಾಗೋದಿಲ್ಲ. ಇದು ಲಕ್ಸೇಟಿವ್ ಆಗಿ ಕೆಲಸ ಮಾಡುತ್ತೆ. ಈ ಸಸ್ಯದಲ್ಲಿರುವ ಅಲೋ ಎಮೋಡಿನ್ 9 ಆಂಥ್ರೋನ್ ಎಂಬ ರಾಸಾಯನಿಕ ಸತ್ವವೇ ಏನಂತಂದ್ರೆ ಇಲ್ಲಿ ವಿರೇಚಕ ಅಥವಾ ಲಕ್ಸೇಟಿವ್ ಗುಣಕ್ಕೆ ಕಾರಣ ಎಂದು ಕಂಡುಹಿಡಿಯಲಾಗಿದೆ. ಅಷ್ಟೇ ಅಲ್ಲ, ಈ ಲೋಳೆಸರವು ನಾವು ತಿನ್ನುವ ಆಹಾರದಿಂದ ಉಂಟಾಗುವ ವಾಯುವಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ದೂಷಿತ ವಸ್ತುಗಳನ್ನು ಸುಲಭವಾಗಿ ಹೊರಹಾಕುತ್ತದೆ. ಲೋಳೆಸರಯುಕ್ತ ಕುಮಾರಿ ಆಸವ ಔಷಧಿ ಪಿತ್ತಕೋಶವನ್ನು ಕಾಪಾಡುವ ಸಾಮರ್ಥ್ಯ ಹೊಂದಿದೆ. ಇದು ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತೆ, ಲಿವರ್ ಸರಿಯಾಗಿ ಕೆಲಸ ನಿರ್ವಹಿಸುವಂತೆ ಮಾಡುತ್ತೆ. ಈ ಲೋಳೆಸರವು ಒತ್ತಡ, ಉದ್ವೇಗ, ಖಿನ್ನತೆ ಕಡಿಮೆ ಮಾಡುವ ಗುಣ ಹೊಂದಿದೆ. ಇದರ ಸೇವನೆಯಿಂದ ದೇಹದಲ್ಲಿ ಕೊಬ್ಬಿನಾಂಶ ಕಡಿಮೆ ಆಗೋದ್ರಿಂದ ದೇಹದ ತೂಕ ಕೂಡ ಏನಂತಂದ್ರೆ ಇದರಿಂದ ಇಳಿಯುತ್ತೆ. ಲೋಳೆಸರದ ತಿರುಳಿಗೆ ಸ್ವಲ್ಪ ಇಂಗು ಮಿಕ್ಸ್ ಮಾಡಿ ಲೇಪಿಸೋದ್ರಿಂದ ಸಂಧಿವಾತದಿಂದ ಉಂಟಾಗುವ ನೋವೇನಿದೆಯಲ್ಲ ಅದು ನಿವಾರಣೆ ಆಗುತ್ತೆ. ಆದ್ರೆ ಗರ್ಭಿಣಿಯರು ಮತ್ತು ಹಾಲು ಉಣಿಸುವ ತಾಯಂದಿರು ಅಲೋವೆರಾವನ್ನು ಸೇವಿಸಬಾರದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಔಷಧಿ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.